ಕೆಲವು ತಿಂಗಳ ಹಿಂದೆ ಸರ್ಕಾರಿ ಜಾಗದಲ್ಲಿ ಸಂತ ಕನಕದಾಸರ ಮೂರ್ತಿಯನ್ನು ನಿರ್ಮಿಸಿ ಮರಗಳು ಮತ್ತು ಆಸನಗಳನ್ನು ಅಳವಡಿಸಿದ್ದಕ್ಕಾಗಿ ತಹಶೀಲ್ದಾರ್ ಮತ್ತು ಕುರುಬ ಸಮಾಜದ ಮುಖಂಡರಲ್ಲಿ ಮಾತಿನ ಚಕಮಕಿ. ಪಟ್ಟಣದ ಸರ್ವೆ ನಂಬರ್ 2ರಲ್ಲಿ ಸರ್ಕಾರಿ ಕಂದಾಯ ಇಲಾಖೆ ಸೇರಿದ ಜಾಗದಲ್ಲಿ ಸುಮಾರು ತಿಂಗಳ ಹಿಂದೆಯೇ ಕನಕದಾಸರ ಮೂರ್ತಿಯನ್ನು ನಿರ್ಮಿಸಿದರು. ತಹಶೀಲ್ದಾರರು ಹಾಗೂ ಪುರಸಭೆ ಅಧಿಕಾರಿಗಳು ಆಗಮಿಸಿ ಆ ಜಾಗಕ್ಕೆ ತಂತಿ ಬೇಲಿ ಅಳವಡಿಸಿ ಸರ್ಕಾರಕ್ಕೆ ಕಬ್ಜಾ ತೆಗೆದುಕೊಂಡಿದ್ದರು. ಅದೇ ಜಾಗದಲ್ಲಿ ಕೆಲವು ಕುರುಬ ಸಮಾಜದ ಜನರು ಗರಸು ಹಾಕಿ ಮತ್ತು ಗಿಡಗಳನ್ನು ಹಚ್ಚಿ ಕುಳಿತುಕೊಳ್ಳಲು ಆಸನಗಳನ್ನು ಹಾಕಿ ಸಂತ ಶ್ರೇಷ್ಠ ಕನಕದಾಸರು ಎಂದು ನಾಮಫಲಕವನ್ನು ಅಳವಡಿಸಿದ್ದಕ್ಕಾಗಿ ಸ್ಥಳಕ್ಕೆ ಮಾನ್ಯ ತಹಶೀಲ್ದಾರರು ಸುರೇಶ್ ಮುಂಜೆ ಆಗಮಿಸಿ ತೆರವುಗೊಳಿಸಲು ಮುಂದಾದಾಗ ಕೆಲವೊಂದಿಷ್ಟು ಮುಖಂಡರು ಅಡ್ಡಿಪಡಿಸಿದರು. ನಂತರ ತಹಶೀಲ್ದಾರರು 24 ಗಂಟೆಗಳ ಗಡುವು ನೀಡಿ ಆಯಾ ಸಮಾಜದವರು ಸ್ವಯಂ ಪ್ರೇರಿತವಾಗಿ ಜಾಗವನ್ನು ಖಾಲಿ ಮಾಡಬೇಕೆಂದು ತಿಳಿಸಿದರು. ಸ್ಥಳಕ್ಕೆ ಆಗಮಿಸಿದ ಮಾನ್ಯ ತಹಶೀಲ್ದಾರರು ಸುರೇಶ್ ಮುಂಜೆ, ಪುರಸಭೆ ಅಧಿಕಾರಿಗಳು ಅಭಿಷೇಕ್ ಪಾಂಡೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾರುಗೆರೆ ವೃತ್ತದ ಸಿಪಿಐ ರತ್ನಕುಮಾರ್ ಜಿರ್ಗಿಹಾಳ್, ಹಾರುಗೆರೆ ಪಿಎಸ್ಐ ಶಿವಾನಂದ್ ಕಾರಜೋಳ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿಗಾರರು ಹನುಮಂತ್ ಸನ್ನಕಿನವರ್, ಯುಕೆ ಫಾಸ್ಟ್ ನ್ಯೂಸ್, ರಾಯಪುರ. ಮತ್ತೆ ನೀವು ಅವ್ರು ಮಾಡ್ಯಾರ ತಿಳ್ಕೊಂಡು ನೀವು ಗೌರ್ಮೆಂಟ್ ಇದೆಲ್ಲ ಮಾಡ್ಬೋದು ಹೋಗಿ ಸರಿಯಲ್ಲ. ಮತ್ತೆ ಈಗ ನೋಡ್ರಿ ನೀವು ಅದನ್ನ ಮಾಡುವಾಗ ಅಬ್ಜೆಕ್ಷನ್ ಮಾಡಬೇಕು. ಮಾತಾಡಕತ್ತಾರಲ್ಲ ಇಲ್ಲಿ ಕೇಳಿ ಅದು ಯಾವಾಗ ಕಟ್ರೆ ನಾವು ಗೊತ್ತಿಲ್ಲ. ನಾ ಅದನ್ನ ಇವಾಗ ಅವಾಗ ಕಟ್ಟೋಗ ಅಬ್ಜೆಕ್ಷನ್ ಮಾಡ್ಬೇಕು. ನಾಟಕ ಮಾಡಕ್ ಹೋಗ್ಬೇಡ್ರಿ. ನೋಡಪ್ಪ ಹದಿನೈದು 20 ವರ್ಷದಿಂದ ಆಗಿದೆ ಅದು. ಈಗ ನಮ್ಮ ಕಣ್ಣು ಮುಂದೆ ದಿನ ಹರಗ ನೀವು ದಿನ ಒಂದು ಕಟ್ಟಿಗೆ ಹೋಗಿ ಕಲ್ಲು ಹೋಗಿ ಹಳದಿ ಹೋಗಿ ನೀಲಿ ಹೋಗಿ ಕೆಂಪು ಹೋಗಿ ಮಾಡ್ರಂದ್ರೆ ಕೇಳಪ್ಪ ನಾನು ಹೇಳಿ ಕಂಪ್ಲೀಟ್ ಮಾಡ. ಈಗ ನಾವು ಬಂದಿವಿ ಅಂದ್ರೆ ತಲೆ ಕೆಟ್ಟು ಬಂದಿಲ್ಲ, ಲಾ ಅಂಡ್ ಆರ್ಡರ್ ಇಶ್ಯೂ ಆಗ್ಯದ. ಅಲ್ಲಿ ನೀಲಿ ಹೋಗಿತಾರ ಹಳದಿ ಉಮ್ರಾನವ್ರು ಬಂದು ನಾವು ನಮ್ಮ ಜಾಗ ನಮ್ಮ ಮಾನಸಿಕ ಭಾವನೆಗಳು ಧಕ್ಕೆ ಆಗತ್ತೆ. ಎಲ್ಲರೂ ತಲೆ ಹೊಡ್ಕೊಂಡು ಸತ್ರ ಅಂದ್ರೆ ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ ಹೇಳಪ್ಪ? ಯಾರು ಜವಾಬ್ದಾರಿ? ನೀನೇ ಹೇಳ. ಅದಕ್ಕೆ ಇದೆಲ್ಲ ನಿನಗೇನ್ ಜಾಬಪ್ಪ? ನಿನ್ ಜಗಳ ಕಟ್ಟಿದ್ದೇನೆ. ಹಾರುಗೆರೆ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ವೆ ನಂಬರ್ 2ರಲ್ಲಿ ಕಳೆದ 1 ವರ್ಷಗಳ ಹಿಂದೆ ನಾವು ಸರ್ಕಾರಿ ಜಾಗ ಅತಿಕ್ರಮಣ ಮಾಡಿ ಗೈರಾಣ ಜಾಗ 2 ಸರ್ವೆ ನಂಬರ್ ಗೈರಾಣ ಜಾಗ ಅತಿಕ್ರಮಣ ಮಾಡಿ ಮಾಡಲಿಕ್ಕೆ ಪ್ರವೇಶ ಮಾಡಿದಾಗ ನಾವು ಸದರಿ ಜಾಗೆಯನ್ನು ತೆರವುಗೊಳಿಸಿ ಸುತ್ತಲೂ ಪುರಸಭೆ ಹಾರುಗೆರೆಯಿಂದ ತಂತಿ ಬೇಲಿಯನ್ನು ಹಾಕಲಾಗಿತ್ತು. ಇತ್ತೀಚಿನ ಒಂದು 2-3 ತಿಂಗಳಲ್ಲಿ ಸದರಿ ಜಾಗೆಯಲ್ಲಿ ಆ ಜಾಗೆ ಒಂದು ಭಾಗದಲ್ಲಿ ಕನಕದಾಸ ಜಯಂತಿ ಮೂರ್ತಿಯನ್ನು ಮೊದಲು ಸ್ಥಾಪನೆ ಮಾಡಿ ಆಮೇಲೆ ಸುತ್ತಲೂ ಗಿಡಗಳನ್ನ ನೆಟ್ಟು ಅದನ್ನು ಅತಿಕ್ರಮಣ ಮಾಡ್ತಕ್ಕಂಥದ್ದು ಕಂಡು ಬಂದಮೇಲೆ ಈ ಕುರಿತು ಸಾರ್ವಜನಿಕರು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಮೇಲೆ ಆಮೇಲೆ ಅದು ಅಲ್ಲದೆ ಇವತ್ತು ಅದು ಹಳೆಯ ಸುಮಾರು 25-30 ವರ್ಷಗಳ ಹಿಂದೆ ಇರತಕ್ಕಂಥ ಬಸವೇಶ್ವರ ದೇವಸ್ಥಾನದಲ್ಲಿ ದಲಿತ ಸಮುದಾಯದವರು ನೀಲಿ ಬಾವುಟ ಕಟ್ಟೋದ್ರ ಜೊತೆಗೆ ಬುದ್ಧ ಬಸವ ಮಂದಿರ ಅಂತಕ್ಕಂಥ ಒಂದು ಬೋರ್ಡನ್ನು ಹಾಕಿದ್ದಕ್ಕಾಗಿ ಈಗಾಗಲೇ ಸುಮಾರು ವರ್ಷಗಳಿಂದ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ಉಮ್ರಾಣಿ ಆಸಂಗಿ ಮನೆತನದವರಿಗೆ ಆಮೇಲೆ ದಲಿತರಿಗೆ ಮತ್ತು ಕುರುಬರಿಗೆ ಇವುಗಳ ಮಧ್ಯೆ ವೈಮನಸ್ಸುಂಟಾಗಿ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗುವ ಸಾಧ್ಯತೆ ಇರುವುದರಿಂದ ಇವತ್ತು ಸದರಿ ಜಾಗೆಯಲ್ಲಿ ಈಗಾಗಲೇ ಅತಿಕ್ರಮಣ ಮಾಡಿರ್ತಕ್ಕಂಥ ಅತಿಕ್ರಮಣದಾರರಿಗೆ ತಾವು ತೆರವುಗೊಳಿಸಲಿಕ್ಕೆ ಹೋದಾಗ ಅವರು ಅಡೆತಡೆ ಮಾಡಿದ್ದಕ್ಕಾಗಿ ಅವರಿಗೆ ಮತ್ತು ಅದರಲ್ಲಿ ಕೆಲವರು ನಮಗೆ ಸಮಯಾವಕಾಶ ಕೊಟ್ಟರೆ ನಾವು ತಕ್ಕೋತೀವಿ, 24 ಗಂಟೆ ಸಮಯಾವಕಾಶ ಕೊಟ್ಟರೆ ನಾವು ತಕ್ಕೋತೀವಿ ಅನ್ನೋದಕ್ಕೆ ನಾವು ಅವ್ರಿಗೆ
ಅವರ ಅತಿಕ್ರಮಣ ಮಾಡಿದ್ದನ್ನು ತೆರವುಗೊಳಿಸಲಿಕ್ಕೆ 24 ಗಂಟೆಗಳ ಸಮಯಾವಕಾಶವನ್ನು ನೀಡಿದ್ದೀವಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಉಪವಿಭಾಗಾಧಿಕಾರಿಗಳು ಸದರಿ ಜಾಗೆಯನ್ನು ತೆರವುಗೊಳಿಸಿ ಅದನ್ನು ಸರ್ಕಾರದ ತಾಬೆಗೆ ತಗೊಳ್ಳಿಕ್ಕೆ, ಸರ್ಕಾರದ ಕಬ್ಜೆಗೆ ತಗೊಳ್ಳಿಕ್ಕೆ ನಿರ್ದೇಶನ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಮತ್ತೊಮ್ಮೆ ಮಾನ್ಯ ಜಿಲ್ಲಾಧಿಕಾರಿ ಇವತ್ತು ಆಗಿರತಕ್ಕಂಥ ಬೆಳವಣಿಗೆಯನ್ನು ಗಮನಕ್ಕೆ ತಂದು ಅವರ ಒಂದು ನಿರ್ದೇಶನದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ. ಜಾಸ್ತಿ ಆಗ್ತದೆ. ಈ ಆರೋಗ್ಯನೇ ಪುರಸಭೆಯಲ್ಲಿ ಜಾಗದ ಕೊರತೆ ಇರುವುದರಿಂದ ಮತ್ತು ಜಾಗದ ಬೆಲೆ ಜಾಸ್ತಿ ಇರುವುದರಿಂದ ಈ ಎಲ್ಲೆಲ್ಲಿ ಸರ್ಕಾರಿ ಜಾಗ ಅದೆಲ್ಲ ಅಲ್ಲಿ ಅತಿಕ್ರಮಣ ಮಾಡಲಿಕ್ಕೆ ಸಮುದಾಯದ ಹೆಸರಲ್ಲಿ, ವೈಯಕ್ತಿಕ ಹೆಸರಲ್ಲಿ ಮತ್ತು ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಅದನ್ನು ತಗಲಿಕ್ಕೆ ನಾವು ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ. ಸರ್, ಪಟ್ಟಣದಲ್ಲಿ ಸರ್ಕಾರಿ ಜಾಗವನ್ನು ಎಲ್ಲರೂ ಪ್ರಭಾವಿಗಳ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲ, ಆ ಥರ ಏನೂ ಪ್ರಭಾವ ಏನಿಲ್ಲ. ಈಗ ನಮ್ಮ ಗಮನಕ್ಕೆ ಬಂದಿರೋ ಒಂದು ಜಾಗ ಅದನ್ನು ನಾವು ತೆರವುಗೊಳಿಸಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿವಿ. ಅವರು ಕೂಡ ತೆರವುಗೊಳಿಸಲಿಕ್ಕೆ ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ. ಮತ್ತು ಅದು ಜಾಗ ತೆರವುಗೊಳಿಸೋಕ್ಕಿಂತ ಇದು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗ್ತದೆ. 3 ಕೋಮುಗಳ ಮಧ್ಯೆ 3 ಸಮುದಾಯದವರ ಮಧ್ಯೆ ವೈಮನಸ್ಸು ಉಂಟಾಗಿ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಹೀಗಾಗಿ ಅದನ್ನು ನಾವು ಆದಷ್ಟು ಬೇಗ ನಾವು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದ್ರ ಜೊತೆಗೆ ನಿಯಮಾನುಸಾರ ಏನು ಮಾಡಬೇಕು ಅದನ್ನೆಲ್ಲ ಕ್ರಮವನ್ನು ಕೈಗೊಳ್ತೀವಿ. ಸರ್, ಇನ್ನೊಂದ್ರೆ ಸರ್ಕಾರಿ ಕಚೇರಿಗಳಿಗೆ ಜಾಗ ಇಲ್ಲ, ಆದ್ರೆ ಇಲ್ಲಿ ಗೌರ್ಮೆಂಟ್ ಜಾಗ ಇರ್ತಕ್ಕಂಥದ್ದೆಲ್ಲ ಈಗ ಒಂದೊಂದು ಸಮುದಾಯದವರು ಆಕ್ರಮಣ ಮಾಡ್ಕೊಂಡ್ರೆ ಇನ್ನು ಸರ್ಕಾರಿ ಜಾಗಗೆ ಹೆಂಗೆ ರೀ ಈಗ ಆಫೀಸ್ಗಳಿಗೆ? ಆ ಥರ ಇದು ಅವಕಾಶ ಮಾಡಿಕೊಡೋದಿಲ್ಲ. ಮತ್ತು ಆ ಥರದ್ದು ಏನಾದರೂ ಇದ್ರೆ ನಾವು ಅದನ್ನು ತೆರವುಗೊಳಿಸಲಿಕ್ಕೆ ಕ್ರಮ ಕೈಗೊಳ್ತೀವಿ. ನಿಯಮಾನುಸಾರ ಏನು ಮಾಡಬೇಕು ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ. ಧನ್ಯವಾದಗಳು.